ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ದಡೇಸಗೂರು ನಾಪತ್ತೆಯಾಗಿದ್ದಾರೆ. ದಡೇಸಗೂರು ವಿರುದ್ಧ ಅಕ್ರಮ ಜಮೀನು ಪಡೆದಂತ ಆರೋಪ ಕೇಳಿಬಂದಿದೆ. ಸಿಂಧನೂರು ಗ್ರಾಮೀಣ ಠಾಣೆಯಲ್ಲಿ ಎಫ್ಐಆರ್ ಕೂಡ ಆಗಿದೆ. ಎಫ್ಐಆರ್ ಆಗ್ತಾ ಇದ್ದಂತೆ ಮಾಜಿ ಶಾಸಕರಿಲ್ಲ, ನಾಪತ್ತೆ. ಶಾಸಕ ಬಸವರಾಜ್ ದಡೇಸಗೂರುಗಾಗಿ ಪೊಲೀಸರು ತಲಾಶು ಮಾಡ್ತಾ ಇದ್ದಾರೆ. ಹುಡುಕಾಟದ ಸಂದರ್ಭದಲ್ಲಿ ಎ5 ಶಾಮಿದ್ ಈತ ಸಿಕ್ಕಿದ್ದಾನೆ, ತಗಲಾಕೊಂಡಿದ್ದಾನೆ. ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ದಡೇಸಗೂರು ಸೇರಿ ಇನ್ನುಳಿದಂಥ ಆರೋಪಿಗಳಿಗಾಗಿ ಶೋಧ ಆಗ್ತಾ ಇದೆ. ಶ್ರೀಕಾಂತ್ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಶ್ರೀಕಾಂತ್, ಎಫ್ಐಆರ್ ಆದಾಗ ಅವರು ಎಲ್ಲೂ ಓಡೋಗಿರಲಿಲ್ಲ, ಇದ್ರು. ಆಗ ಪೊಲೀಸರು ಹಿಡ್ಕೊಂಡಿರಲಿಲ್ಲ, ಈಗ ಅವರೇ ಇಲ್ಲ. ನಮ್ಮ ಕುಟುಂಬದ ಒಂದು ಶ್ರೀಕಾಂತ್, ಧ್ವನಿ ಕೇಳಿಸ್ತಾ ಇದೆಯಾ? ಮತ್ತೆ ಅವ್ರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಇವ್ರ ಮೇಲೆ ದೂರು ದಾಖಲಾದಾಗ, ಎಫ್ಐಆರ್ ಆಯಿತು ಅಂತಾದಾಗ ದಡೇಸಗೂರು ಓಡಾಡ್ಕೊಂಡಿದ್ರು. ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡೋ ಗೋಜಿಗೆ ಹೋಗಲಿಲ್ಲ, ವಿಚಾರಣೆ ಮಾಡೋ ಗೋಜಿಗೂ ಹೋಗಲಿಲ್ಲ. ಈಗ ಆಸಾಮಿ ಇಲ್ಲ. ಒಂದು ಕಡೆಯಿಂದ ಅಕ್ರಮವಾಗಿ ಜಮೀನು ಕಬಳಿಕೆ ಮಾಡಿರೋದು, ಇನ್ನೊಂದು ಕಡೆ ಬೆದರಿಕೆ ಹಾಕಿರೋದು, ಈ ಆರೋಪಗಳು ಅವ್ರ ಮೇಲೆ ಇದೆ. ಶ್ರೀಕಾಂತ್ ಮತ್ತೆ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಕಾಂತ್, ಈ ಹಿಂದೆ ದೂರು ಬಂದಾಗಲೇ ಅವ್ರನ್ನ ಕರೆಸಿ ವಿಚಾರಣೆ ಮಾಡಬೇಕಾಗಿತ್ತು, ಎಫ್ಐಆರ್ ಕೂಡ ಆಗಿತ್ತು, ಆದರೆ ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ರ ಅಂತ ಇಲ್ಲಿ? ನಿಜವಾಗ್ಲೂ ಜನವರಿ 23ನೇ ತಾರೀಕು ಎಫ್ಐಆರ್ ದಾಖಲಾದ್ರೂ ಸಹ ಅವರನ್ನ ಕರೆದು ವಿಚಾರಣೆ ಮಾಡುವಂತಹ ಒಂದು ಕೆಲಸಕ್ಕೆ ರಾಯಚೂರಿನ ಸಿಂಧನೂರು ಗ್ರಾಮೀಣ ಪೊಲೀಸ್ ಠಾಣಾ ಅಧಿಕಾರಿಗಳು ಸಿಬ್ಬಂದಿಗಳು ಮುಂದಾಗದೇ ಇರೋದು ಈ ಒಂದು ಅಚಾತುರ್ಯಕ್ಕೆ ಕಾರಣ ಆಗಿದೆ. ಈಗ ಏನು ದೇವದಾಸಿಯರ ಜಮೀನನ್ನ ಕಬ್ಜಾ ಮಾಡ್ಕೊಂಡಿದ್ದಾರೆ ಬಸವರಾಜ್ ದಡೇಸೂಗೂರು, ಅದು ಸಿಂಧನೂರು ತಾಲೂಕಿನ ದಡೇಸೂಗೂರು ಗ್ರಾಮಾಂತರ ಪ್ರದೇಶದಲ್ಲಿರುವಂತಹ ಜಮೀನನ್ನ ಏನು ಆಲಮಮ್ಮ ಮತ್ತೆ ಆಲಮಪ್ಪ ಅನ್ನುವಂತಹ ಏನು ಅವರ ದೇವದಾಸಿಯರ ಜಮೀನು ಸಂಬಂಧಪಟ್ಟಂತೆ ಕಬ್ಜಾ ಮಾಡ್ಕೊಂಡಿದ್ರು. ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವರನ್ನ ಮನಬಂದಂತೆ ಬೈದು ಹಲ್ಲೆಗೂ ಸಹ ಮುಂದಾಗಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಆರೋಪಿಯಾಗಿ ಬಸವರಾಜ್ ದಡೇಸೂಗೂರು, ಹಾಗೇನೆ A2 ಆರೋಪಿ ಸೂರ್ಯ, A3 ಆರೋಪಿ ಚಂದ್ರ, A4 ಆರೋಪಿ ಮೌನೇಶ, ಈ 3 ಜನನು ಮಕ್ಕಳು. ಅದಾದ್ಮೇಲೆ A5 ಆರೋಪಿ ಶಾಮಿದ್ ಅನ್ನುವಂಥವನು ಕಾರ್ ಚಾಲಕ ಮತ್ತು ಬಸವರಾಜ್ ದಡೇಸೂಗೂರು ಇಬ್ರು ಒಂದೇ ಕಡೆ ಅಟ್ ಅ ಟೈಮ್ ಜೊತೆಗಿರ್ತಾರೆ. ಆದರೆ ಪೊಲೀಸರು, ಸಿಂಧನೂರು ಪೊಲೀಸರು ನಿರಂತರವಾಗಿ ತಲಾಶನ್ನ ಶುರು ಮಾಡಿದ್ದಾರೆ ಕಳೆದ 2 ದಿನಗಳ ಹಿಂದೆನೆ. ಅಂತಹ ಸಂದರ್ಭದಲ್ಲಿ ಬಸವರಾಜ್ ದಡೇಸೂಗೂರು ಇದ್ದಕ್ಕಿದ್ದಂತೆ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ನಾಪತ್ತೆ ಆಗಿರುವಂತದ್ದು. ಕೇವಲ ಅವರ ಚಾಲಕ ಮಾತ್ರ ಪತ್ತೆ ಆಗಿದ್ದಾನೆ. ಅವನ ಚಾಲಕ ಶಾಮಿದ್ ಹಾಗೇನೆ ದಡೇಸೂಗೂರು ಅವರ ಕಾರನ್ನು ಸಹ ಸದ್ಯಕ್ಕೆ ಸಿಂಧನೂರು ಪೊಲೀಸರು ವಶಕ್ಕೆ ಪಡಿಸಿಕೊಂಡು ಸದ್ಯಕ್ಕೆ ಶಾಮಿದ್ ಕಡೆಯಿಂದ ಹೆಚ್ಚಿನ ವಿಚಾರಣೆ ನಡೆಸ್ತಾ ಇದ್ದಾರೆ. A1 ಆರೋಪಿ, ಪ್ರಮುಖ ಆರೋಪಿಯಾಗಿರುವಂತಹ ಬಸವರಾಜ್ ದಡೇಸೂಗೂರಿಗಾಗಿ ಸಿಂಧನೂರು ಪೊಲೀಸರು ಸಾಕಷ್ಟು ನಿರಂತರವಾಗಿ ಈಗ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಸಿಗ್ತಾ ಇಲ್ಲ. ದೇವದಾಸಿಯರ ಭೂಮಿಯನ್ನ ಕಬ್ಜಾ ಮಾಡಿಕೊಂಡು ಹಲ್ಲೆ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಸತತವಾಗಿ ವರದಿಯನ್ನ ಬಿತ್ತರಿಸ್ತಾನೆ ಇದೆ. ಬಸವರಾಜ್ ದಡೇಸೂಗೂರು ಅವರನ್ನ ವಶಕ್ಕೆ ಪಡ್ಕೊಂಡು ಹೆಚ್ಚಿನ ವಿಚಾರಣೆಯನ್ನ ನಡೆಸಬೇಕು. ನಾವು ನ್ಯೂಸ್ ಫಸ್ಟ್ ಕಡೆಯಿಂದನೂ ಬಸವರಾಜ್ ದಡೇಸೂಗೂರು ಅವರಿಗೆ ಕ್ಲಾರಿಫಿಕೇಶನ್ ಕೇಳುವಂತಹ ಒಂದು ಯತ್ನವನ್ನ ಮಾಡಿರ್ತೇವೆ. ಆದ್ರೆ ನಮ್ಮಿಬ್ಬರ ನಡುವೆ ಒಪ್ಪಂದ ಆಗಿರುತ್ತೆ, ನಮ್ಮಿಬ್ಬರಿಗೆ ಗೊತ್ತಿರುತ್ತೆ ಈ ವಿಚಾರ. ಅದ ಸುಮ್ಮನೆ ಅವರು ಆರೋಪ ಮಾಡ್ತಾ ಇದಾರೆ ಅಂತೇಳಿ ದಡೇಸೂಗೂರು ಅವರು ತಪ್ಪಿಸ್ಕೊಂಡಿರ್ತಾರೆ. ಅದಾದ ಮೇಲೆ ಎಫ್ಐಆರ್ ದಾಖಲಾಯ್ತಲ್ಲ, ಇವಾಗ ಬಿಸಿ ಈಗ ಜಾಸ್ತಿ ಆಗಿದೆ. ಬಸವರಾಜ್ ದಡೇಸೂಗೂರು ಸದ್ಯಕ್ಕೆ ಪ್ರಕರಣದ ಗಂಭೀರತೆಯನ್ನು ಅರ್ಥಕೊಂಡಿದ್ದಾರೆ, ಎಸ್ಕೇಪ್ ಆಗಿದ್ದಾರೆ, ಗಾಯಬ್ ಆಗಿರುವಂತದ್ದು. ಸದ್ಯಕ್ಕೆ ಪೊಲೀಸರು ತೀವ್ರ ಹುಡುಕಾಟವನ್ನು ನಡೆಸ್ತಾ ಇರುವಂತದ್ದು. ವಾಸುದೇವ್, ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.